ಎಲ್ಲ ಡೈರೆಕ್ಟ್ರಿಗೂ ಒಂದು ಭಯ ಇರುತ್ತೆ. ನನಗೆ ಗೊತ್ತಿರೋ ಸೀಕ್ರೆಟ್ನ ನನ್ನ ಶಿಷ್ಯಂಗೆ ದಾಟ್ಸ್ಬಿಟ್ರೆ ಅವನೆಲ್ಲ ನನ್ನ ತಟ್ಟೆ ಊಟ ಕಿತ್ಕೊಂಡ್ಬಿಡ್ತಾನೆ ಅಂತ ನನಗೆ ಆ ಭಯ ಇಲ್ಲ. ನಾನು ಇನ್ನೂ 10 ಜನ ಉಪೇಂದ್ರ ಬಂದರೂ ಫೈಟ್ ಮಾಡಬಲ್ಲೆ. ಕ್ರಿಪ್ಟ್ ನಾಲೆಡ್ಜ್ ಇಲ್ಲದಿರುವಂತಹ ನಿರ್ದೇಶಕರಿಂದ, ಅರ್ಜೆಂಟಿಗೆ ಸಿನಿಮಾ ಮಾಡೋ ನಿರ್ದೇಶಕರಿಂದ, ಅರ್ಜೆಂಟಾಗಿ ಇವತ್ತೇ ರಿಸಲ್ಟ್ ತಂದುಬಿಡಬೇಕು ಅಂತ ಹೋರಾಟ ಮಾಡುವಂತಹ ಪ್ರೊಡ್ಯೂಸರ್ಗಳಿಂದ ಇಂಡಸ್ಟ್ರಿ ಈ ಶೇಪಿಗೆ ಬಂದಿದೆ. ನಾನು ತಮಾಷೆ ಮಾಡ್ತೀನಿ, 2 ಥರ ನಿರ್ದೇಶಕರು ಅಂತ. ಒಬ್ಬರು ಪ್ಯಾಷನ್ ನಿರ್ದೇಶಕರು, ಇನ್ನೊಬ್ಬರು ರೇಷನ್ ನಿರ್ದೇಶಕರು. ಒಬ್ಬ ಮುಟ್ಟಾಳ ಡೈರೆಕ್ಟರ್ ಹೇಳ್ತಾನೆ ಸಮಯಕ್ಕಿಂತ ರಿಮೇಕ್ ಮಾಡೋದು ಕಷ್ಟ ಅಂತ. ಟೈಟಾನಿಕ್ ಮಾಡೋಕ್ಕೆ 6 ವರ್ಷದ ಎಫರ್ಟು. ಅದಕ್ಕೆ ಅಲ್ಲಿ ಟೈಟಾನಿಕ್ಕು ಅದನ್ನೇ ಕನ್ನಡದಲ್ಲಿ ದೋಣಿ ನಂಬರ್ 1 ಅಂದ್ಬಿಟ್ಟು ಮಾಡಿದ್ರೆ 2 ತಿಂಗಳಲ್ಲಿ ಮಾಡಬಹುದು. ಅದೇ ರಿಸಲ್ಟೇ ಬರುತ್ತೆ. ಹೊಸದನ್ನು ಮಾಡಿ ಕೊಡ್ತಾ ಹೋಗುವಂಥ ಛಲ ಇರುವಂತಹ ಗಂಡುಗಳು ಅಂಥವ್ರು ಬರಬೇಕು. ನೋಡ್ರಯ್ಯ, ಏನಾದರೂ ಸ್ಕ್ರಿಪ್ಟ್ ರೈಟಿಂಗ್ ಸ್ಕೂಲ್ ಮಾಡ್ರಯ್ಯ, ಡೈರೆಕ್ಟ್ರನ್ನ ಹುಟ್ಟಾಕೋಣ ಬನ್ರಯ್ಯ, ಡೈರೆಕ್ಟ್ರ್ ಬಂದ್ಬಿಟ್ಟು ಇಂಡಸ್ಟ್ರಿ ಚೇಂಜ್ ಆಗುತ್ತೆ ಅಂತ ವಿಷಯನ ದಾಟ್ಸ್ಕೊಂಡೇ ಬಂದೆ. ಒಬ್ಬ ನನ್ನಿಂದ ಸಹಾಯ ಪಡೆದಂತಹ, ನನ್ನಿಂದ ಮಾರ್ಕೆಟನ್ನು ಕುದುರಿಸ್ಕೊಂಡಂತಹ ಹೀರೋ ನಕ್ಬಿಟ್ಟ. ಇವತ್ತಿನ ಸರ್ಕಾರವಂತೂ ಕರೆಂಟೇ ಇಲ್ಲ ಇನ್ನು ಸಿನಿಮಾ ಎಲ್ಲಿ ನೋಡೋಣ. ಇಲ್ಲ, ನಾನು ಈ ಸರ್ಕಾರ, ಈ ಚಲನಚಿತ್ರ ಅಕಾಡೆಮಿ ಮತ್ತು ಚೇಂಬರ್ ಇವರೆಲ್ಲ ಏನಿದೆ ಅವ್ರು ಮಾಡಬೇಕಾಗಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನ ಎಷ್ಟು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಭೂಷಣ ಬದುಕಿರಲ್ಲ, ಅಷ್ಟು ಲೇಟ್ ಆಗುತ್ತೆ ಅಂತೀರಾ? ಹೋಪ್ಸ್ ಇಲ್ಲ. ಡೈರೆಕ್ಟರ್ ಗುರುಪ್ರಸಾದ್ ಜೊತೆ ಗರಿ ಮಾತು ಇದೇ ಭಾನುವಾರ ರಾತ್ರಿ 7 ಗಂಟೆಗೆ ನಿಮ್ಮ ಸಿನಿಮಾ ಸೂತ್ರ ಆನ್ಲೈನ್ ವಾಹಿನಿಯಲ್ಲಿ. ಗುರು ಉಪದೇಶ.